ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಏನಪ್ಪ ಬಿಗ್ ಬಾಸ್ ಮುಗಿದ್ರು, ಬಿಗ್ ಬಾಸ್ ಚರ್ಚೆ ಇನ್ನ ಮುಗ್ದಿಲ್ಲ. ಎಲ್ಲ ಕಡೆನೂ ಒಂದೇ ಒಂದು ಚರ್ಚೆ ಇರ್ತದೆ. ಅದೇನಪ್ಪ ಅಂದ್ರೆ ನಮ್ಮ ಕಿರಿಕೀರ್ತಿ ಅವ್ರಿಗೆ ಬಿಗ್ ಬಾಸ್ ಕಪ್ ಸಿಗ್ಬೇಕಾಗಿತ್ತಂತೆ. ನೋಡಿದ್ರಲ್ಲ ವಿಡಿಯೋ ಇವಾಗ ಹಾಕಿದ್ನಲ್ಲ ಪೋಸ್ಟ್ಗಳು, ಈ ತರ ಪೋಸ್ಟ್ ಫೇಸ್ಬುಕ್ ಅಲ್ಲೆಲ್ಲ ಓಡಾಡ್ತಾ ಇದೆ. ಏನಪ್ಪ ಅಂದ್ರೆ ಕಿರಿಕೀರ್ತಿ ಗೆಲ್ಬೇಕಾಗಿತ್ತು. ಏನ್ ಮಾಡಕ್ಕಾಗತ್ತೆ, ಗೆದ್ದಿಲ್ಲ, ಜನಗಳು ಗೆಲ್ಸಿಲ್ಲ. ಸೊ ಅದೇ ಏನಂತೆ ಬಿಗ್ ಬಾಸ್ ಮೋಸ ಮಾಡಿದಾರಂತೆ. ನೋಡಿ, ನೀವೇ ಓದ್ಕೊಳ್ಳಿ. ಯಾರೋ ಒಬ್ರು ಫೇಸ್ಬುಕ್ ಯಾವುದೋ ಒಂದು ಮೀಡಿಯಾ ಅನ್ಸುತ್ತೆ ಫೇಸ್ಬುಕ್ ಅಲ್ಲಿ ಹಾಕಿದ್ರು. ಸೊ ನಾನು ಹಾಕಿದೀನಿ, ನೋಡ್ಕೊಳ್ಳಿ. ಆಮೇಲೆ ಏನಪ್ಪಾ ಅಂದ್ರೆ ಪ್ರಥಮ್ ಇನ್ನಾಗೋ ಕ್ಯಾಂಡಿಡೇಟ್ ಅಲ್ವಂತೆ. ಪ್ರಥಮ್ನ ಬರೀ ಫೇಸ್ಬುಕ್ ಅಲ್ಲಿ ಕೆಲವೊಬ್ರು ಜನ ಮಾತ್ರ ಸಪೋರ್ಟ್ ಮಾಡ್ತಾ ಇದಾರಂತೆ. ಹಳ್ಳಿಗಳು ಮತ್ತೆ ಈ ಊರುಗಳ ಕಡೆ ಎಲ್ಲ ಯಾರು ಪ್ರಥಮ್ ಅಷ್ಟು ಸಪೋರ್ಟರ್ಸ್ ಇಲ್ವಂತೆ, ಹಾಕಿದ್ದಾರೆ ನೋಡಿ. ಆಮೇಲೆ ಸುದೀಪ್ ಅವ್ರಿಗೆ ಕೂಡ ಸುದೀಪ್ ಅವ್ರು ಹೇಳಿದಂತೆ ಕೀರ್ತಿ ಕುಮಾರ್ ನೀವೇ ಗೆಲ್ಬೇಕಾಗಿತ್ತು ಅಂತ ಸುದೀಪ್ ಅವ್ರು ಹೇಳಿದ್ರಂತೆ. ಸೊ ಈ ತರ ಈ ಪೋಸ್ಟ್ ಅಲ್ಲಿ ಹಾಕಿದ್ದಾರೆ. ಅದಕ್ಕೆ ಕೀರ್ತಿ ಅವ್ರು ಗೆದ್ದಿಲ್ಲ ಅಂತಾನೆ ಸುದೀಪ್ ಅವರು 10 ಲಕ್ಷ ಅಮೌಂಟ್ ಕೊಟ್ಟಿರಂತೆ. ರೀ ಯಾಕ್ರಿ ಸುದೀಪ್ ಅವ್ರ ಬಗ್ಗೆ ಹಿಂಗೆಲ್ಲ ಹೇಳ್ತೀವಿ? ಸುದೀಪ್ ಅವರು ಗೆಲ್ಲೋ ಕ್ಯಾಂಡಿಡೇಟ್ ನೀವು ಒಬ್ರು ಅಂತ ಹೇಳಿದ್ರೆ ಹೊರ್ತು ನೀವೇ ಗೆಲ್ಬೇಕಿತ್ತು ಅಂತ ಸುದೀಪ್ ಅವ್ರು ಪಾಯಿಂಟ್ ಮಾಡಿ ಹೇಳಿದ್ರ? ಹೇಳಿಲ್ಲ. ಸೊ ನಿಮ್ ವೆಬ್ಸೈಟ್ ನೋಡ್ಬೇಕಾಗಿತ್ತು, ಕೆಲವೊಬ್ರು ಜನ ಸ್ವಲ್ಪ ಫೇಮಸ್ ಆಗ್ಬೇಕಾಗಿತ್ತು. ಸೊ ನೀವು ಕೂಡ ಒಂದು ಪೋಸ್ಟ್ ಮಾಡಿ ಹಾಕ್ಬಿಟ್ರಿ ಅಂತ ಹೆಂಗ ಹೋಗ್ಲಿ ಬಿಡಿ, ನೋಡ್ಕೊಳ್ಳಿ ಜನಗಳು ಅಂತ. ಆಮೇಲೆ ಇನ್ನೊಂದು ಹೇಳಿದ್ರಿ ಏನಪ್ಪಾ ಅಂದ್ರೆ ನೀವು ಬಿಗ್ ಬಾಸ್ ಅವ್ರಿಗೆ ಸ್ವಲ್ಪ ಒತ್ತಡ ಆಯ್ತಂತೆ. ಯಾಕಂದ್ರೆ ಪ್ರಥಮ್ಗೆ ಏನು ಕಾಸು ಕೊಟ್ಟಿರ್ಲಿವಂತೆ ಬಿಗ್ ಬಾಸ್ಗೆ ಎಂಟ್ರಿ ಹೋಗಕ್ ಮುಂಚೆ. ಸೊ ಒತ್ತಡ ಇದ್ದ ಕಾರಣದಿಂದ ಏನ್ ಮಾಡಿದೀರಾ ನೀವು, TRP ಜಾಸ್ತಿ ಆಯ್ತಲ್ಲ ಪ್ರಥಮ್ ಬತ್ತಾ. ಅದಕ್ಕೆ ಏನ್ ಮಾಡ್ತೀರಾ, ಅವ್ನಿಗೆ ಸಪರೇಟ್ ಎಲ್ಲರಿಗೂ ದುಡ್ಡು ಕೊಡ್ತೀವಿ ಅಂತ ಮಾತುಕತೆ ಮಾಡಿಲ್ವಂತೆ. ಬರೀ ಬಿಗ್ ಬಾಸ್ ಎಪಿಸೋಡ್ ಕಳಿಸ್ತೀವಿ ಅಂತ ಮಾತುಕತೆ ಮಾಡಿದ್ರಂತೆ. ಸೊ ಅದರಿಂದ ಪ್ರಥಮ್ಗೆ ಎಲ್ಲಿ ದುಡ್ಡು ಕೊಡ್ಬೇಕಾಗುತ್ತೋ ಅಂತ ನೀವೇನ್ ಮಾಡಿದ್ರಂತೆ, ಪ್ರಥಮ್ಗೆ ಪ್ರೈಸ್ ಕೊಟ್ಬಿಡ್ರಂತೆ. ಅಲ್ಲ ಮತ್ತೆ 9,88,000 ಓಟ್ ಬಂತಂತೆ ಎಲ್ಲಾ ಕಡೆ ತೋರ್ಸ. ಅದು ಸುಳ್ಳ, ಇದು ಸುಳ್ಳ. ಯಾರು ನಂಬೋದು, ಯಾರು ಬಿಡೋದು? ಈ ಬಿಗ್ ಬಾಸ್ ಅಲ್ಲಿ ಎಷ್ಟು ಹೇಳಿದ್ರು ಅಷ್ಟೇನೆ. ಇವ್ರು ಗೆದ್ರೆ ಅವ್ರು ಸರಿ ಇಲ್ಲ ಅಂದ್ರೆ, ಅವ್ರು ಗೆದ್ರೆ ಇವ್ರು ಸರಿ ಇಲ್ಲ ಅಂತ. ನೋಡ್ರೆ ಕೀರ್ತಿ ಮತ್ತೆ ಪ್ರಥಮ್ ಆರಾಮಾಗಿ ಫೇಸ್ಬುಕ್ ಅಲ್ಲಿ ಲೈವ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇಲ್ಲಿರೋ ಅವ್ರ ಫ್ಯಾನ್ಸ್ಗಳು ನೋಡ್ರೆ ಕಿತ್ತಾಡ್ತಾವ್ರೆ. ಏನಪ್ಪ ಮಾಡೋದು? ಬಿಗ್ ಬಾಸ್ ಮುಗಿದ್ರು, ಬಿಗ್ ಬಾಸ್ ಬಿಸಿ ಇನ್ನ ಮುಗ್ದಿಲ್ಲ. ಪರವಾಗಿಲ್ಲ ಬಿಡಿ, ಯಾರೋ ಒಬ್ರು ಹಂಗೆ ಹೇಳಿದ್ರು ಅಂತ ನಾವು ತಲೆ ಕೆಡ್ಸ್ಕೊಳಕ್ಕಾಗುತ್ತೆ. ಫ್ರೆಂಡ್ಸ್ ಈ ತರ ಫೋಟೋಗಳು ಎಷ್ಟು ಫೇಸ್ಬುಕ್ ಅಲ್ಲಿ ಹರಿದಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಏನೋ ಒಂದ್ ಮಾತಾಡ್ಬೇಕು ಅಂತ ಅನ್ಸ್ತು. ಸೊ ಮಾತಾಡಿದ್ರೆ ಅಷ್ಟೇನೆ, ಬೇರೆ ಏನು ಉದ್ದೇಶ ಇಲ್ಲ. ಬಿಗ್ ಬಾಸ್ ಕತೆ ಮುಗೀತು. ಎಲ್ಲರೂ ಒಂದೇನೆ, ಎಲ್ಲರೂ ಕನ್ನಡಿಗರು ಮಕ್ಕಳೇನೆ. ಸೊ ಕೀರ್ತಿ ಬೇರೆ ಅಲ್ಲ, ಪ್ರಥಮ್ ಬೇರೆ ಅಲ್ಲ, ಆಲ್ ಆರ್ ಒನ್. ಓಕೆನಾ? ಬಟ್ ಏನಂದ್ರೆ ಪ್ರಥಮ್ ಸ್ವಲ್ಪ ಇವಾಗ ಕೀರ್ತಿ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಆಗ್ತಾರೆ. ನನಗೆ ನೋಡಕ್ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಅಲ್ಲಿರುವಾಗ ಎಲ್ಲರೂ ಆಪೋಸಿಟ್ ಆಗಿದ್ರು. ಬಟ್ ಇವಾಗೆಲ್ಲ ಒಂದೇ ಅಂತ ಇದ್ದಾರೆ. ನೋಡೋಣ ಇವ್ರು ಎಷ್ಟು ದಿನ ಒಂದೇ ಅಂತ ಇರ್ತಾರೆ ಅಂತ. ಸೊ ನಂಗೂ ಅದೇ ಆಸೆ, ಒಂದಾಗೆ ಇರ್ಲಿ. ಕನ್ನಡ ತಾಯಿ ಮಕ್ಕಳು ಎಲ್ಲ ಕನ್ನಡಿಗೋಸ್ಕರ ಹೋರಾಟ ಮಾಡ್ಲಿ. ಕೀರ್ತಿ ಕೂಡ ನೆನ್ನೆ ಫೇಸ್ಬುಕ್ ಅಲ್ಲಿ ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ ಕನ್ನಡಕ್ಕೋಸ್ಕರ ಹೋರಾಟದಲ್ಲಿ ಪ್ರಥಮ್ ಕೂಡ ಅವ್ರ ಜೊತೆ ಯಾವಾಗಲೂ ಇರ್ತಾನೆ ಇನ್ ಮುದ್ದಕ್ಕೆ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಕೊಡ್ತೀನಿ ಅನ್ನೋ, ಅದೇನು ಫಿಲಮ್ ಮಾಡ್ಬೋದು, ಏನೋ ಮಾಡ್ಬೋದು. ಒಟ್ಟಲ್ಲಿ ನಾವು ವೆಯ್ಟ್ ಮಾಡೋಣ. ಫಿಲಮ್ ಮಾಡಿದ್ರೆ ಇಬ್ರು ಹೀರೋ ಆಗಿ ಮಾಡ್ಲಿ. ಓಕೆನಾ? ನೋಡೋಕೆ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೇನಿಲ್ಲ ಫ್ರೆಂಡ್ಸ್, ಅಷ್ಟೇ. ಈ ಬಿಗ್ ಬಾಸ್ ಫೋಟೋ ನೋಡಿದ್ರೆ ಅದನ್ನ ನಿಮ್ಮ ಹತ್ರ ಹೇಳ್ಸ್ಕೊಬೇಕಂತ ಅನಿಸ್ತು. ಸೊ ಹೇಳ್ಕೊಂಡೆ. ಆಮೇಲೆ ನಿನ್ನೆ ಕೇಳಿದ್ದೆ ನಾನು ನ್ಯೂಸ್ ಪೇಪರ್ನ ರಿವ್ಯೂ ಮಾಡ್ಬೇಕಂತ. ಸೊ ನೀವೆಲ್ಲ ರಿವ್ಯೂ ಮಾಡ್ಬೇಕು ಅಂತ ಹೇಳಿದ್ದೀರಾ, ಕಂಗ್ರ್ಯಾಚುಲೇಷನ್. ನಾಳೆಯಿಂದ ನಾನು ನ್ಯೂಸ್ ಪೇಪರ್ ಮತ್ತೆ ರಿವ್ಯೂ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಕೆಲವೊಬ್ರಿಗೆ ಬೇಜಾರಾಗೈತಿ. ಏನ್ ಮಾಡೋಕ್ಕಾಗತ್ತಪ್ಪ, ನೀವು ಯಾವಾಗಲೂ ಬೇಜಾರು ಮಾಡ್ಕೊಂತೀರಾ. ಸೊ ನನಗೆ ಬೇಜಾರು ಮಾಡ್ಕೊಳ್ಳೋ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಂದ್ರೆ ನಾನು ಜನಗಳ ಬಗ್ಗೆ ಯಾವತ್ತೂ ಥಿಂಕ್ ಮಾಡೋದು ಇಲ್ಲ. ನನಗೆ ಇಷ್ಟ ಬಂದಂಗೆ ನಾನು ಮಾಡೋದು. ಓಕೆನಾ? ನನ್ನ ಮನಸ್ಸಲ್ಲಿ ಏನಾಯ್ತು ಅದು ನಾನು ಓಪನ್ ಆಗಿ ಡೈರೆಕ್ಟಾಗಿ ಹೇಳ್ತೀನಿ. ಅದರಿಂದ ನಿಮಗೆ ಬೇಜಾರಾಗ್ಬೋದು, ಕೆಲವೊಬ್ರು ಖುಷಿ ಆಗ್ಬೋದು. ನಾನು ಹೊಗಳ್ದಾಗ ಅಟ್ಟಕ್ಕಿರಲ್ಲ, ತೆಗಳ್ದಾಗ ಖುಷಿ ಅಲ್ಲ. ಆ ಥರ ಮನುಷ್ಯ ನಾನು. ಓಕೆನಾ? ಕೂಲ್ ಗಾಯ್. ನಮ್ಮ ಧೋನಿ ಇದಾರಲ್ಲ, ಮಹೇಂದ್ರ ಸಿಂಗ್ ಧೋನಿ, ಅವ್ರ ಥರ ನಾನು. ಓಕೆನಾ? ಟೆನ್ಷನ್ ತಗೊಳಕ್ ಹೋಗಲ್ಲ. ನೀವೇನೋ ಕಮೆಂಟ್ ಹಾಕಿದ್ದೀರಾ, ತಿಕ್ಲಾ ಪುಕ್ಲಾ ಏನೋ ಹಾಕಿದ್ದೀರಾ, ಪರವಾಗಿಲ್ಲ, ನಿಮ್ಮ ಇಷ್ಟ. ಫೇಕ್ ಐಡಿಗಳಿಗೆ ನಾನು ರಿಪ್ಲೈ ಕೊಡೋಕ್ಕಾಗತ್ತಾ? ನಾನು ರಿಪ್ಲೈ ಕೊಡಕ್ ಹೋಗಲ್ಲ. ನಿಮ್ಮ ಇಷ್ಟ, ಹಾಕೊಳ್ಳಿ ಕಮೆಂಟ್. ಏನ್ ಬೇಕು ಅದನ್ನ ಹಾಕೊಳ್ಳಿ. ಏನೋ ಕಮೆಂಟ್ ಅನ್ನ ಹಾಕಿದ್ದೀರಾ, ಇಷ್ಟು ದಿನ ಹಾಕ್ತಿದ್ದೀರಾ, ನಾನು ಡಿಲೀಟು ಮಾಡಕ್ ಹೋಗಲ್ಲ. ಎಂಜಾಯ್. ನೀವು ಕೂಡ ಒಂದು 2 ನಿಮಿಷ ಟೈಮ್ ಪಾಸ್ ಮಾಡ್ಕೊಳ್ಳಿ, ಕೆಟ್ಟದಾಗ ಕಮೆಂಟ್ ಆಗಿ ನನ್ನ ಬಗ್ಗೆ. ಓಕೆನಾ? ನಾನು ಎಲ್ರಿಗೂ ಹೇಳ್ತಲ್ಲ, ಬಟ್ ಕೆಲವೊಬ್ರು ಕಮೆಂಟ್ಗಳು ಡೈಲಿ ಆಗ್ತಾ ಇದಾರೆ. ಸೊ ಅಂಥವ್ರಿಗೆ ನಾನು ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಬಾಯ್.